ತಮಿಳುನಾಡಿನಲ್ಲಿ ನಟ ವಿಜಯ್ ದಳಪತಿ ಹವಾ ಸ್ವತಂತ್ರ ಪಕ್ಷದ ಮೂಲಕವೇ ಚುನಾವಣೆಗೆ ಸಿದ್ಧ ಎಂದ ವಿಜಯ್. ಇತ್ತೀಚೆಗಷ್ಟೇ ಟಿವಿಕೆ ಪಕ್ಷ ಕಟ್ಟಿರೋ ವಿಜಯ್ ದಳಪತಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದಿಂದಲೇ ರಾಜಕೀಯ ಅಖಾಡಕ್ಕೆ ಎಂಟ್ರಿ. 2026ರಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ. ಎಐಎಡಿಎಂಕೆ ಜೊತೆ ವಿಜಯ್ ಮೈತ್ರಿ ಬಗ್ಗೆ ಹಬ್ಬಿದ ಸುದ್ದಿ. ಡಿಸಿಎಂ ಹಾಗೂ 60 ಕ್ಷೇತ್ರಗಳ ಬೇಡಿಕೆಯ ಊಹಾಪೋಹ. ಎಲ್ಲ ಊಹಾಪೋಹ ಸುದ್ದಿಗೆ ಬ್ರೇಕ್ ಹಾಕಿದ ವಿಜಯ್ ಪಕ್ಷ. ಜನರಿಗಾಗಿ ಉತ್ತಮ ಸಮಾಜ ಸರ್ಕಾರ ರಚಿಸುವುದು ನಮ್ಮ ಗುರಿ. ನಾವು ರಾಜ್ಯದಲ್ಲಿ ಅಭಿವೃದ್ಧಿಗಾಗಿ ಹೊಸ ಪಕ್ಷ ಕಟ್ಟಿದ್ದೇವೆ. ಟಿವಿಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆನಂದ್ ಸ್ಪಷ್ಟನೆ ನೀಡಿದ್ದಾರೆ. ನಟ ದಳಪತಿ ವಿಜಯ್ ಹುಟ್ಟು ಹಾಕಿರುವ ತಮಿಳಿಗ ವೆಟ್ರಿ ಕಳಗಂ ಪಕ್ಷವು ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಳುತ್ತಿಲ್ಲ ಎಂಬುದನ್ನು ಪಕ್ಷ ಸ್ಪಷ್ಟಪಡಿಸಿದೆ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಎಐಎಡಿಎಂಕೆ ಜತೆಗಿನ ಸಂಭಾವ್ಯ ಮೈತ್ರಿ ಬಗೆಗಿನ ಊಹಾಪೋಹಗಳಿಗೆ ತೆರೆ ಎಳೆಯಲಾಗಿದ್ದು, ಸ್ವತಂತ್ರ ಪಕ್ಷದ ಮೂಲಕವೇ ಚುನಾವಣೆಗೆ ಸಿದ್ಧ ಎಂದು ವಿಜಯ್ ದಳಪತಿ ತಿಳಿಸಿದ್ದಾರೆ ಎನ್ನಲಾಗಿದೆ. ತಮಿಳುನಾಡಿನಲ್ಲಿ ನಟ ವಿಜಯ್ ದಳಪತಿ ಹವಾ ಶುರುವಾಗಿದ್ದು, ಸ್ವತಂತ್ರ ಪಕ್ಷದ ಮೂಲಕವೇ ಚುನಾವಣೆಗೆ ಸಿದ್ಧರಾಗಿದ್ದಾರೆ. ಇತ್ತೀಚೆಗಷ್ಟೇ ಟಿವಿಕೆ ಪಕ್ಷ ಕಟ್ಟಿರೋ ವಿಜಯ್ ದಳಪತಿ ತಮಿಳಿಗ ವೆಟ್ರಿ ಕಳಗಂ ಪಕ್ಷದಿಂದಲೇ ರಾಜಕೀಯ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. 2026ರಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ. ಎಐಎಡಿಎಂಕೆ ಜೊತೆಗಿನ ಮೈತ್ರಿ ಸುದ್ದಿಗೆ ವಿಜಯ್ ದಳಪತಿ ತೆರೆ ಎಳೆಯಲಿದ್ದಾರೆ. ಡಿಎಂಕೆ ಬಿಜೆಪಿ ರಾಜಕೀಯ ಎದುರಾಳಿ ಎಂದಿದ್ದ ವಿಜಯ್ ಎಐಎಡಿಎಂಕೆ ಜೊತೆ ವಿಜಯ್ ಮೈತ್ರಿ ಬಗ್ಗೆ ಹಬ್ಬಿದ ಸುದ್ದಿ. ಡಿಸಿಎಂ ಹಾಗೂ 60 ಕ್ಷೇತ್ರಗಳ ಬೇಡಿಕೆಯ ಊಹಾಪೋಹಕ್ಕೆ ತೆರೆ ಎಳೆದಿದ್ದಾರೆ. ಎಲ್ಲ ಊಹಾಪೋಹ ಸುದ್ದಿಗೂ ಬ್ರೇಕ್ ಹಾಕಿದ ವಿಜಯ್ ಪಕ್ಷ. ಜನರಿಗಾಗಿ ಉತ್ತಮ ಸಮಾಜ ಸರ್ಕಾರ ರಚಿಸುವುದು ನಮ್ಮ ಗುರಿಯಾಗಿದೆ. ನಾವು ರಾಜ್ಯದಲ್ಲಿ ಅಭಿವೃದ್ಧಿಗಾಗಿ ಹೊಸ ಪಕ್ಷ ಕಟ್ಟಿದ್ದೇವೆ. ಟಿವಿಕೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆನಂದ್ ಸ್ಪಷ್ಟನೆ ನೀಡಿದ್ದಾರೆ.